ಹಾಯ್ ನಮಸ್ಕಾರ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಮನೆಗೆ ಬಂದಿದ್ದೆ. ಸೊ ಒಂದು 6:30 ಹಂಗೆ ರೀಚ್ ಆಗಿದ್ದೆ ನಾನು ನನ್ನ ಹಸ್ಬೆಂಡು. ಸೊ ಬಂದ ತಕ್ಷಣ ಫಸ್ಟು ನನ್ನ ರೂಮಿಗೆ ಹೋಗಿ, ಇದು ನನ್ನ ಬಾಲ್ಕನಿ, ನಂದು ಫೇವ್ರೆಟ್ ಪ್ಲೇಸ್ ಇದು ಮನೆಯಲ್ಲಿ. ಸೊ ಬಂದ ತಕ್ಷಣ ಇಲ್ಲಿ ನಿಲ್ಬೇಕು ನನಗೆ, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ. ಏನಕ್ಕಂದರೆ ತುಂಬಾ ಕೂಲಾಗಿರುತ್ತೆ, ಬೆಳಗ್ಗೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ಹಿಂದಿನ ದಿನ ಮಳೆ ಬಂದಿತ್ತಂತೆ, ಸೊ ಮೇ ಬಿ ಅದಕ್ಕೆ ಕೂಲಾಗಿರ್ಬೋದು. ಸೊ ಬಂದ ತಕ್ಷಣ ಎಲ್ಲ ಒಂದು ವ್ಯೂ ನೋಡ್ಬೇಕು ನನಗೆ, ಆದರೆ ಒಂದು ಸಮಾಧಾನ ಆಗೋದು. ಸೊ ಮನೆಗೆ ಬಂದಿರೋದಕ್ಕೆ ಒಂದು ರೀಸನ್ ಇದೆ. ಒಂದು ವಾರ ವೆಕೇಷನ್ಗಂತ ಬಂದಿದ್ದು. ಅಂದರೆ ನಾವು ಒಂದು ಕಾರ್ ಬುಕ್ ಮಾಡಿದ್ವಿ, ಅದರ ರಿಸೀವಲ್ ಇತ್ತು ನಮಗೆ. ಸೊ ರಿಸೀವ್ ಮಾಡೋದು ಅದು ಅಲ್ಲದೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ದು. ಸೊ ಹಾಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮ ಬಿಸಿ ಬಿಸಿ ಪೂರಿ ಮಾಡಿದರು, ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಕೂಡ ಇತ್ತು. ಸೊ ಒಳ್ಳೆ ಕಾಂಬಿನೇಷನ್ ಅದು, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಬಿಸಿ ಬಿಸಿ ಪೂರಿ ತಿಂದೆ, ಒಂದು ಹೇಳಬೇಕಂದ್ರೆ 3-4 ತಿಂದೆ ನಾನು. ಸೊ ತುಂಬ ಚೆನ್ನಾಗಿತ್ತು. ಇದು ತಿಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಯಿತು. ಸೊ ಹಾಗೆ ತಿಂಡಿ ಎಲ್ಲ ತಿಂದು ಒಂದು ರೌಂಡ್ ಹೋಗಿ ಬರೋಣ ಅಂತ ಗಾರ್ಡನೆಲ್ಲ ನೋಡ್ಕೊಂಡು ಬಂದೆ. ಸೊ ಮನೆಗೆ ಬಂದೆ, ಯಾವಾಗಲೂ ಹಾಗೆ ತಿಂಡಿ ಎಲ್ಲ ತಿಂದಾದ್ಮೇಲೆ ನನಗೊಂದ್ಸಲ ಎಲ್ಲ ಗಿಡನೂ ನೋಡಬೇಕು. ನನಗೆ ಗಾರ್ಡನ್ ಅಂದರೆ ತುಂಬಾ ಇಷ್ಟ. ಇದೆಲ್ಲ ಅಮ್ಮ ಮಾಡಿರೋದು. ನೋಡಿ ಒಂದೊಂದೇ ತೋರಿಸ್ತಾ ಇದ್ದೀನಿ ನಾನು. ಒಂದಿನ ಕಂಪ್ಲೀಟಾಗಿ ನಮ್ಮ ಅಮ್ಮನ ಮನೆ ಗಾರ್ಡನ್ ಟೂರ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಯಾವ್ಯಾವ ಗಿಡ ಇದೆ, ಯಾವ್ಯಾವ ಥರ ಫ್ಲವರ್ಸ್ ಇದೆ ಮನೆಯಲ್ಲಿ ಎಲ್ಲನೂ ತೋರಿಸ್ತೀನಿ. ಪ್ಲ್ಯಾನ್ಸ್ ಯಾವುದೆಲ್ಲ ಇದೆ ಕಲೆಕ್ಷನ್ಸು. ಸೊ ನೋಡಿ, ಇದು ಈ ಥರ ಮೇಲ್ಗಡೆ ನನ್ನ ರೂಮ್ ಇರೋದು, ಅದ್ರ ಕೆಳಗಡೆ ಈ ಥರ ಬರುತ್ತೆ. ಸೊ ಹಾಗೆಯೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಆರಾಮ್ಸೆ ಹೋಗೋಣ ಅಂತ ನಾವು ಆಲ್ರೆಡಿ ಶೋರೂಮಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಅಂದರೆ ನನಗೆ ಆಫೀಸ್ ಕೆಲಸ ಎಲ್ಲ ಇತ್ತು, ಮೀಟಿಂಗ್ ಎಲ್ಲ ತುಂಬ ಇತ್ತು. ಅದೆಲ್ಲ ಮುಗಿಸಿ ಆರಾಮ್ಸೆ ಹೋಗೋಣ ಅಂತ ಒಂದು 4:15 ಗಂಟೆ ಹಂಗೆ ಶೋರೂಮ್ ರೀಚ್ ಆಗಿದ್ವಿ. ನಾನು, ಅಪ್ಪ, ಅಮ್ಮ, ನನ್ನ ಹಸ್ಬೆಂಡ್ 4 ಜನ ಹೋಗಿದ್ವಿ. ಸೊ ತುಂಬಾ ಖುಷಿಯಾಗಿತ್ತು ನಮಗೆ. ಸೊ ಫೈನಲಿ ಶೋರೂಮ್ ರೀಚ್ ಆದ್ವಿ. ಕಿಯಾ ಕಾರ್ನ ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನನಗೆ ಈ ಕಂಪ್ನಿ ಕಾರ್ ಅಂದರೆ ತುಂಬಾ ಇಷ್ಟ. ಸೊ ತುಂಬಾ ಡಿಸ್ಕಷನ್ ಆಗಿತ್ತು ಇದ್ರ ಬಗ್ಗೆ. ನನ್ನ ಹಸ್ಬೆಂಡ್ ಒಂದು ಸಜೆಸ್ಟ್ ಮಾಡಿದರು, ನನ್ನ ಅಪ್ಪ ಒಂದು ಸಜೆಸ್ಟ್ ಮಾಡಿದರು. ಸೊ ನಾನು ಕಿಯಾನೇ ಬೇಕು ಅಂತ. ಸೊ ಫೈನಲ್ ಆಗಿ ಇದು 1 ಮಂತ್ ಹಿಂದೆನೇ ಬುಕ್ ಮಾಡಿದ್ದೆ ನಾನು. ಸೊ ಫೈನಲ್ ಆಗಿ ಇವಾಗ ಆಫ್ಟರ್ 1 ಮಂತ್ ಅಂದರೆ ಏಪ್ರಿಲ್ ಮಂತಲ್ಲಿ ನಾವು ಇದನ್ನು ರಿಸೀವ್ ಮಾಡಿದ್ದು. ನೋಡಿ, ಇದೇ ಕಾರು ನಾವು ಪರ್ಚೇಸ್ ಮಾಡಿದ್ದು. ಆಲ್ರೆಡಿ ಎಲ್ಲ ಪ್ರೊಸೀಜರ್ ಆಗಿತ್ತು. ಸೊ ಇದನ್ನು ನಂಬರ್ ಪ್ಲೇಟ್ ಹಾಕಬೇಕು ಅಂತ ಅವರು ತೊಗೊಂಡೋಗೋಕೆ ರೆಡಿ ಮಾಡ್ತಾಯಿದ್ರು. ಸೊ ಆವಾಗ ಈ ವಿಡಿಯೋ ಮಾಡಿದ್ದು ನಾನು. ಸೊ ಇದನ್ನೇ ಪರ್ಚೇಸ್ ಮಾಡಿರೋದು. ಹಾಗೆ ನೆಕ್ಸ್ಟು ಇನ್ನು ಗಾಡಿ ತೊಗೊಂಡಾದಮೇಲೆ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ ಇದು ಮಂಗಳೂರು ಶರವ್ ಟೆಂಪಲ್, ಶರವ್ ಮಹಾಗಣಪತಿ ಟೆಂಪಲ್ಗೆ ಬಂದಿದ್ದು ನಾವು ಪೂಜೆ ಮಾಡಿಸ್ಬೇಕು ಅಂತ. ಒಂದು 6:30 ಹಂಗೆ ಅಲ್ಲಿ ಎಲ್ಲ ಪ್ರೊಸೀಜರೆಲ್ಲ ಮುಗಿಸಿ ಕೀ ಹ್ಯಾಂಡ್ ಓವರ್ ಆಗಿ ನಂಬರ್ ಪ್ಲೇಟೆಲ್ಲ ಹಾಕಿ ಬರಬೇಕಾದ್ರೆ ನಾವೊಂದು 6:30 ಹಂಗಾಗಿತ್ತು ಇಲ್ಲಿ. ಸೊ ಹಾಗೆ ಬಂದು ನೋಡಿ, ಇಲ್ಲಿದೆ ನಮ್ಮ ಕಾರು. ಹಾಗೆ ಭಟ್ರು ಬಂದು ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಪೂಜೆ ಐಟಮ್ಸ್ ಎಲ್ಲ ನಾವು ಆಲ್ರೆಡಿ ತಂದಿದ್ವಿ, ಟೆಂಪಲ್ ಹತ್ರನೇ ಸಿಗುತ್ತೆ ಇದೆಲ್ಲ. ಸೊ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಹಾಗೆಯೇ ಕಲರಲ್ಲೂ ಹಾಗೆ ತುಂಬಾ ಡಿಸ್ಕಷನ್ ಆಯಿತು. ಆ್ಯಕ್ಚುಲಿ ನನಗೆ ಬ್ಲ್ಯಾಕೇ ಬೇಕು ಅಂತ ಒಂದು 2 ವೀಕ್ಸ್ ಹಾಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಬ್ಲ್ಯಾಕ್ ಕಲರೇ ಬೇಕು ಅಂತ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೂ ನನ್ನ ಅಪ್ಪಂಗೂ ಇಷ್ಟ ಇರಲಿಲ್ಲ ಈ ಕಲರು, ಬಟ್ ನನಗೆ ಬ್ಲ್ಯಾಕೇ ಬೇಕು ಅಂತ ತಗೊಂಡಿದ್ದು ಈ ಕಲರು. ಇದನ್ನು ತೊಗೊಂಡಾದ್ಮೇಲೆ ಇಬ್ಬರಿಗೂ ಈ ಕಲರ್ ಇಷ್ಟ ಆಯಿತು. ನನ್ನ ಅಪ್ಪಂಗೂ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ ಹೇಳಬೇಕಂದ್ರೆ ಒಂದು ರಾಯಲ್ ಲುಕ್ ಕೊಡುತ್ತೆ ಕಾರ್ಗೆ ನನ್ನ ಪ್ರಕಾರ. ಈ ವೈಟ್ ಆಗಿರ್ಬೋದು, ಸಿಲ್ವರ್, ಇದೆಲ್ಲ ಕಾಮನ್ ಕಲರ್ಸು. ಸೊ ಇದು ನಮ್ಮ ಕಾರು, ಇದು ಅರೋರಾ ಬ್ಲ್ಯಾಕ್ ನಾವು ಬುಕ್ ಮಾಡಿದ್ದು. ಗ್ಲಾಸಿ ಫಿನಿಶಿಂಗ್ ಇದೆ, ಮ್ಯಾಟ್ ಫಿನಿಶಿಂಗ್ ಇಲ್ಲ ಇದು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಕೊಡುತ್ತೆ ಕಾರ್ಗೆ. ಸೊ ಹಾಗಾಗಿ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಟು. ಯಾವ ದಿನ ಏನೂ ಪ್ರೋಗ್ರಾಮ್ ಇರಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. 6:30-7 ಗಂಟೆ ಹಾಗೆ ನಾವು ಮನೆ ಬಿಟ್ಟಿದ್ದು. ಸೊ ಸುಬ್ರಹ್ಮಣ್ಯ ಹೊರಟಿದ್ವಿ. ಎಕ್ಸಾಕ್ಟ್ 9:30 ಹಂಗೆ ರೀಚ್ ಆಗಿದ್ವಿ. ಒಂದು 2.5 hours 3 hours ಹಾಗೆ ತಗೊಳ್ಳುತ್ತೆ ಇದು ನಮ್ಮ ಮನೆಯಿಂದ ಸುಬ್ರಹ್ಮಣ್ಯ ಹೋಗಬೇಕಂದ್ರೆ. ಹಾಗೆ ಮದುವೆ ಆದಮೇಲೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಆಗ್ತಾಯಿತ್ತು. ಸೊ ಕಾರ್ ಬರೋದಕ್ಕೂ ಅಲ್ಲಿ ಹೋಗೋದಕ್ಕೂ ಸರಿ ಆಯಿತು. ಹೊಸ ಕಾರಲ್ಲೇ ಹೋಗಿದ್ವಿ. ಮಳೆ ಬಂದಿರೋದ್ರಿಂದ ಹೊಸ ಕಾರ್ ಫುಲ್ಲು ಕೆಸರಾಗಿತ್ತು. ಸೊ ಈ ಪ್ಲೇಸ್ ನನಗೆ ತುಂಬಾ ಇಷ್ಟ. ಸುಬ್ರಹ್ಮಣ್ಯ ದೇವರು ಕೂಡ ನನಗೆ ತುಂಬಾ ಪ್ರೀತಿ. ಸೊ ನಿಮಗೂ ಗೊತ್ತಿರುತ್ತೆ ಎಷ್ಟು ಎಲ್ಲ ಈ ಬ್ಯಾಂಗ್ಳೂರು ಸೈಡವರೆಲ್ಲ ಬರ್ತಾರೆ, ಇಲ್ಲಿಗೆ ಜಾಸ್ತಿ ಬರ್ತಾರೆ. ಸುಬ್ರಹ್ಮಣ್ಯ ಹೋಗಿ ಧರ್ಮಸ್ಥಳ ಬಂದು
ಸುಬ್ರಹ್ಮಣ್ಯ ಈ ಥರ. ಹಾಗೆ 9:30ಗೆ ರೀಚ್ ಆಗಿ ನಮ್ಮದು ಸ್ವಲ್ಪ ಪೂಜೆ ಎಲ್ಲ ಇತ್ತು ಇಲ್ಲಿ, ಅದೆಲ್ಲ ಮುಗಿಸಿದ್ವಿ. ಸೊ ನೋಡಿ, ಇದು ಮೇನ್ ಎಂಟ್ರೆನ್ಸು, ನಿಮ್ಗೆ ಗೊತ್ತು ಇದು. ಸೊ ಈ ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಈ 2 ದೇವಸ್ಥಾನದಲ್ಲಿ ಜನ ಅಂತೂ ತಪ್ಪೋದೇ ಇಲ್ಲ. ಪ್ರತಿನಿತ್ಯನೂ ಜನ ಇದ್ದೇ ಇರ್ತಾರೆ. ಅನ್ನ ಸಂತರ್ಪಣೆ ಕೂಡ ಆಗ್ತಾನೇ ಇರುತ್ತೆ. ಹಾಗೆ ಇಲ್ಲಿ ಮೇಯ್ನಾಗಿ ನಾಗದೋಷ ಪರಿಹಾರಕ್ಕೆ ಅಂತಲೇ ಬರ್ತಾರೆ. ಈ ಚಿನ್ನ ಅಥವಾ ಬೆಳ್ಳಿ ನಾಗ ಎಲ್ಲ ಹರಕೆ ಹೇಳ್ಕೊಳ್ತಾರೆ. ಇದು ಆ್ಯಕ್ಚುಲಿ ಮೇನ್ ಟೆಂಪಲ್ ಅಲ್ಲ. ಮೇನ್ ಟೆಂಪಲ್ ಬಂದು ಆದಿಸುಬ್ರಹ್ಮಣ್ಯ. ಫಸ್ಟು ಸ್ಥಾಪನೆ ಆಗಿದ್ದು ಅಲ್ಲೇ. ನಿಮಗೆ ಅಲ್ಲಿ ಆದಿಸುಬ್ರಹ್ಮಣ್ಯ ಹೋದರೆ ಅಲ್ಲಿ ಮಣ್ಣಿನ ಹುತ್ತ ಕಾಣಿಸುತ್ತೆ ಗರ್ಭಗುಡಿ ಒಳಗಡೆ. ನಮಗೆ ಅಲ್ಲಿ ಪ್ರಸಾದ ಕೂಡ ಮಣ್ಣಿನ ಪ್ರಸಾದನೇ ಕೊಡ್ತಾರೆ. ಸೊ ಇದು ಮೇನ್ ಎಂಟ್ರೆನ್ಸು ನೋಡಿ. ಇದು ಆದಿಸುಬ್ರಹ್ಮಣ್ಯಕ್ಕಿರೋ ಎಂಟ್ರೆನ್ಸು. ಇಲ್ಲಿ ತುಂಬ ಶಾಪ್ಸ್ ಕೂಡ ಇದೆ. ಈ ನೋಡಿ, ನೀವು ಬೋರ್ಡ್ ನೋಡ್ತಾ ಇದ್ದೀರಾ, ಚಿನ್ನ ಬೆಳ್ಳಿ ಹರಕೆ ಎಲ್ಲ ಈ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಅಂದರೆ ಪುಟ್ಟದಾಗಿರೋ ಬೆಳ್ಳಿ ನಾಗ ಆ ಥರದ್ದೆಲ್ಲ ಸಿಗುತ್ತೆ. ಸೊ ನಾವು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಹೀಗೆ ತಿರುಗಾಡೋಣ ಅಂತ ಹೀಗೆಲ್ಲ ನೋಡ್ತಾ ಹೋಗ್ತಾ ಇದ್ವಿ. ನಮ್ಮ ಕಾರ್ಗೂ ಒಂದು ಪುಟ್ಟದಾಗಿರೋ ಗಣೇಶ ಐಡಲ್ ಬೇಕಿತ್ತು. ಸೊ ಅದನ್ನು ನಾವಿಲ್ಲಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಅದಲ್ಲದೆ ಸ್ಪೈಸಸ್ ಶಾಪ್ ಆಗಿರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಅದೆಲ್ಲ ಶಾಪ್ಸ್ ಇಲ್ಲಿದೆ ಅವೈಲೇಬಲ್. ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನೆಕ್ಸ್ಟು ಸುಬ್ರಹ್ಮಣ್ಯದಿಂದ ಎಲ್ಲಿ ಹೋದ್ವಿ, 1 ವಾರ ವೆಕೇಷನ್ಗೆ ಅಂತ ಬಂದಿದ್ದಲ್ವ, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ, ಎಲ್ಲಿಗೆ ಹೋದ್ವಿ, ಎಲ್ಲನೂ ಡೀಟೇಲ್ಸ್ ನಾನು ಹೇಳ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.